ನಮಸ್ಕಾರ ಸ್ನೇಹಿತರೆ, ನಮ್ಮ ಯೂಟ್ಯೂಬ್ ಫ್ಯಾಮಿಲಿಗೆ ಹೊಸ ವರ್ಷದ ಶುಭಾಶಯಗಳು. ಹೊಸ ವರ್ಷ ಬಂತು ಅಂತ ಹೇಳಿದರೆ ಏನಾದರೂ ಹೊಸತನ್ನು ಮಾಡಬೇಕು, ಹೊಸ ವಿಷಯವನ್ನು ಕಲಿಬೇಕು, ವ್ಯಾಯಾಮ ಮಾಡಬೇಕು, ಪುಸ್ತಕಗಳನ್ನು ಓದೋದು, ಆರೋಗ್ಯ ಕಡೆ ಗಮನ, ಡಯಟ್ ಮಾಡೋದು, ಡೈರಿ ಬರೆಯುವುದು, ಧ್ಯಾನ, ಹೀಗೆ ಹಲವಾರು ನಿರ್ಧಾರ ನಾವು ತೆಗೆದುಕೊಳ್ತೇವೆ. ಸ್ವಲ್ಪ ಸಮಯ, ಸ್ವಲ್ಪ ದಿವಸ ಮಾಡಿ ಬಿಟ್ಟು ಬಿಡ್ತೇವೆ. ಯಾವಾಗ ನಾವು ಚಾಲೆಂಜನ್ನು ತೆಗೆದುಕೊಂಡು ಧ್ಯಾನ ಮಾಡಲೇಬೇಕು ಅಂತ ನಿರ್ಧಾರ ತೆಗೆದುಕೊಂಡು ದಿವಸ ಆಗಲೂ ಮಾಡ್ತೇವೆ, ಆಗ ಖಂಡಿತವಾಗಿ ನಮಗೆ ಅದರಲ್ಲಿ ಪ್ರತಿಫಲ ಸಿಕ್ಕೇ ಸಿಗುತ್ತೆ. ಕೆಲವೊಮ್ಮೆ ನಮಗೆ ಬೇಸರವಾದಾಗ, ಕಷ್ಟಗಳು ಬಂದಾಗ, ಸಂತೋಷವಾದಾಗ ನಮ್ಮ ಆತ್ಮೀಯರ ಹತ್ರ ಹಂಚಿಕೊಳ್ತೇವೆ. ಆವಾಗ ನಮಗೆ ಸಮಾಧಾನವಾಗ್ತದೆ. ಆದರೆ ಕೆಲವೊಮ್ಮೆ ಅತಿ ಬೇಸರ, ನೋವಾದಾಗ ನಮ್ಮ ಆತ್ಮೀಯರು ನಮ್ಮ ನೋವು ಕೇಳೋದಿಲ್ಲ, ಬ್ಯುಸಿ ಇರ್ತಾರೆ, ಅವರಿಗೆ ಟೈಮ್ ಇರೋದಿಲ್ಲ, ಅಥವಾ ಅವರಿಗೆ ನಮ್ಮ ಮಾತು ಕೇಳಿ ಕೇಳಿ ಸಾಕಾಗಿ ಹೋಗಿದೆ. ಆ ಸಂದರ್ಭದಲ್ಲಿ ಅಂತೂ ಅವರು ನಮ್ಮ ಮಾತು ಕೇಳೋದಿಲ್ಲ, ನಮಗೆ ಯಾರು ಇಲ್ಲ. ನಾವು ನಮ್ಮ ಆ ನೋವಿನ ಒಟ್ಟಿಗೆ ನಮ್ಮ ಮನಸ್ಸಿನ ನೆಮ್ಮದಿಯನ್ನು ಕೂಡ ಸಂಪೂರ್ಣವಾಗಿ ಕಳೆದುಕೊಳ್ತೇವೆ. ಮಾನಸಿಕ ಒತ್ತಡ, ಸ್ಟ್ರೆಸ್, ಎಲ್ಲ ಮಾನಸಿಕ ರೋಗಗಳಿಗೆ ಬಲಿಯಾಗ್ತೇವೆ. ಸ್ನೇಹಿತರೆ, ನಮಗೆ ನಮ್ಮ ಕುಟುಂಬ, ಸ್ನೇಹಿತರು, ನಮ್ಮ ಸಮಾಜ ಎಲ್ಲರೂ ಬೇಕು. ಆದರೆ ಯಾವಾಗ ನಾವು ಪ್ರಕೃತಿಯನ್ನು ಪ್ರೀತಿಸಲಿಕ್ಕೆ ಆರಂಭ ಮಾಡ್ತೇವೆ, ನಮ್ಮ ನೋವುಗಳನ್ನು ಪ್ರಕೃತಿ ಒಟ್ಟಿಗೆ ಹಂಚಲಿಕ್ಕೆ ಆರಂಭ ಮಾಡ್ತೇವೆ, ಆವತ್ತಿನಿಂದ ನಮ್ಮ ಜೀವನ ಬದಲಾವಣೆ ಆಗೋದು ಖಂಡಿತ. ಪರಿಸರದಲ್ಲಿ ಸದ್ದುಗಳು ಮನಸ್ಸನ್ನು ಖುಷಿಗೊಳಿಸುತ್ತದೆ. ಬೆಳಗಿನ ಸಮಯದಲ್ಲಿ ನೀವು ನೋಡಿರ್ಬೋದು, ಹಕ್ಕಿಗಳ ಚಿಲಿಪಿಲಿ ಸದ್ದು, ಮರದ ಎಲೆಗಳು ಅಲುಗಾಡುವ ಶಬ್ದ, ಇಂಥ ಹಲವಾರು ಸದ್ದುಗಳು ನಮ್ಮ ಮನದ ಖಿನ್ನತೆಯನ್ನು ಹೋಗಲಾಡಿಸಲು ಸಹಾಯಕವಾಗುತ್ತದೆ. ಪ್ರಕೃತಿ ಅಂತ ಹೇಳ್ತಾಳೆ. ಪ್ರಕೃತಿ ಅಂದರೆ ಏನು? ಪ್ರಕೃತಿ ಅಂದರೆ ಉದ್ಯಾನವನಗಳು ಅಥವಾ ಕಾಡುಗಳಂಥ ಹಸಿರು ಸ್ಥಳಗಳು, ಮತ್ತು ನದಿಗಳು ಅಥವಾ ಕಡಲ ತೀರಗಳಂಥ ನೀಲಿ ಸ್ಥಳಗಳು, ಮನೆಯಲ್ಲಿ ಬೆಳೆಸುವ ಗಿಡಗಳು, ಪ್ರಕೃತಿ ಸಾಕ್ಷ್ಯಚಿತ್ರಗಳು, ಮತ್ತು ಈ ಗಾಳಿಯ ಶಬ್ದ, ಪ್ರಾಣಿಗಳ ಶಬ್ದ, ಪಕ್ಷಿಗಳ ಶಬ್ದ, ಇವೆಲ್ಲವನ್ನು ನೋಡಿ ನಮ್ಮ ಮಾನಸಿಕ ಆರೋಗ್ಯವನ್ನು ಸುಧಾರಿಸಬಹುದು. ಅಪರೂಪಕ್ಕೊಮ್ಮೆ ಆದರೂ ಈ ಥರ ಪಾರ್ಕ್ಗಳಿಗೆ ಹೋಗಿ ಮತ್ತು ನದಿ, ಸಮುದ್ರ ಬದಿಯಲ್ಲಿ ಸ್ವಲ್ಪ ಹೊತ್ತು ಕೂತ್ಕೊಳ್ಳಿ. ಇದೆಲ್ಲ ಸಾಧ್ಯವಲ್ಲದಿದ್ದರೆ ಮನೆಯ ಸುತ್ತಮುತ್ತ ಇರುವ ನಮ್ಮ ಪ್ರಕೃತಿಯ ಆನಂದವನ್ನು ಪಡೆಯಿರಿ. ಇವತ್ತು ನೀವು ನೋಡಿರುವ ಈ ಪಾರ್ಕ್ ನಮ್ಮ ಉಡುಪಿ ಜಿಲ್ಲೆಯಲ್ಲಿರುವ ಮಣಿಪಾಲದಲ್ಲಿರುವ ಮಣ್ಣಪ್ಪಳ್ಳ ಅಂತ ತುಂಬ ಸುಂದರವಾಗಿದೆ. ನೇಚರ್ ಅಂತೂ ತುಂಬ ಸಖತ್ತಿದೆ. ನೀರು, ಮರಗಳು, ಆ ಗಾಳಿಯ ಶಬ್ದ, ಸಂಜೆ ಹೊತ್ತು ಹೋದ್ರಂತೂ ಆ ಪಕ್ಷಿಗಳು ನೋಡಲಿಕ್ಕೆ ತುಂಬ ಖುಷಿಯಾಗುತ್ತೆ. ಅವುಗಳ ಶಬ್ದ ಸ್ವಲ್ಪ ಹೊತ್ತು ಕೂತ್ಕೊಂಡ್ರಂತೂ ಮನಸ್ಸಿಗೆ ತುಂಬ ಖುಷಿಯಾಗುತ್ತೆ. ಹೊಸ ವರ್ಷಕ್ಕೆ ನಮ್ಮ ಮನಸ್ಸು ಮತ್ತು ನಮ್ಮನ್ನು ನಾವು ಬದಲಾಯಿಸೋಣ. ಇತರರ ಬಗ್ಗೆ ಒಳ್ಳೆಯದನ್ನು ಮಾತಾಡೋಣ. ಈ ಹೊಸ ವರ್ಷ ನಮಗೆ ಎಲ್ಲರಿಗೂ ಒಳ್ಳೆಯದಾಗಲಿ. ಥ್ಯಾಂಕ್ ಯು. ಬಾಯ್.